ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದುಬೈಗೆ ತೆರಳಿದ ಗಂಡನಿಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಪತ್ನಿ. ಅಕ್ರಮ ಸವಳುಗಾರಿಕೆ ತಡೆಯುವಂತೆ ನಗರದಲ್ಲಿ ಬೃಹತ್ ಪ್ರತಿಭಟನೆ. ತಿರಂಗ ಯಾತ್ರೆ ಯಶಸ್ವಿಯಾಗಿಸುವಂತೆ ಸಿದ್ದಲಿಂಗ ಸ್ವಾಮೀಜಿ ಕರೆ. ತಿರಂಗ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ಮನವಿ. ಈಗ ವಾರ್ತೆಗಳ ವಿವರ. ನನ್ನ ಗಂಡನನ್ನ ವಾಪಸ್ ಕರೆಸಿ ಎಂದು ದುಬೈಗೆ ಕೆಲಸಕ್ಕೆ ಹೋದ ಶ್ರೀಮಂತ್ ಪತ್ನಿ ಪಂಚಶೀಲಾ ಅಂಗಲಾಚುತ್ತಿದ್ದಾರೆ. ಕಳೆದ 4 ತಿಂಗಳುಗಳಿಂದ ಕಚೇರಿ ಅಲೆಯುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪತ್ನಿ ಪಂಚಶೀಲಾ ಕಣ್ಣೀರು ಹಾಕಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದ ನಿವಾಸಿ ಶ್ರೀಮಂತ್ ಕಳೆದ ನವೆಂಬರ್ 21ರಂದು ಕೆಲಸಕ್ಕೆಂದು ದುಬೈಗೆ ತೆರಳಿದ್ದರು. ಹೋದ 1 ತಿಂಗಳಿಗೆ ಆತ ಕಟ್ಟಡ ಮೇಲಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎಂದು ಅಲ್ಲಿನ ಕಂಪನಿಯವರು ತಿಳಿಸಿದರು. ಅದಾದ ಬಳಿಕ ಅಲ್ಲಿಂದ ಯಾವುದೇ ಫೋನ್ ಕಾಲ್ ಬಂದಿಲ್ಲ. ನಮ್ಮ ಕರೆ ಕೂಡ ಕನೆಕ್ಟ್ ಆಗ್ತಿಲ್ಲ. ಸಂಪೂರ್ಣ ಸಂಪರ್ಕ ಕಡಿತಗೊಂಡಿದೆ. 5 ತಿಂಗಳಾದರೂ ಸಹ ಎಲ್ಲಿದ್ದಾರೆ ಎಂದು ತಿಳಿಯುತ್ತಿಲ್ಲ ಎಂದು ಕಣ್ಣೀರು ಹಾಕಿದರು. ಈ ವೇಳೆ ಮಾತನಾಡಿದ ಸಂಬಂಧಿ ಚೆನ್ನವೀರ ದಸ್ತಾಪುರ ಅವರು, ಶ್ರೀಮಂತ್ ಅವರು ಉದ್ಯೋಗ ಅರಸಿ ದುಬೈಗೆ ತೆರಳಿದ್ರು. ಅಲ್ಲಿನ ಕಂಪನಿ ವ್ಯವಸ್ಥಾಪಕರು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿರುವುದಾಗಿ ತಿಳಿಸಿದ್ದರು. ಆದರೆ ಈವರೆಗೂ ಕೂಡ ಅವರ ಫೋನ್ ಕರೆ ಬಂದಿಲ್ಲ. ಕುಟುಂಬಸ್ಥರಿಗೆ ಏನಾಗಿದೆಯೋ ಎಂಬ ಆತಂಕ ಸೃಷ್ಟಿಯಾಗಿದೆ. ಕೂಡಲೇ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ಶಾಸಕರು ಈ ಕುರಿತು ಮುತುವರ್ಜಿ ವಹಿಸಿ ಶ್ರೀಮಂತ್ ಅವರ ಪತ್ತೆ ಹಚ್ಚಿ ವಾಪಸ್ ಕರೆಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದ ಪಂಚಶೀಲಾ ಎಂಬವರ ಗಂಡನಾದ ಶ್ರೀಮಂತ್ ಶಾಕಿನ್ ಓಕಳಿ, ತಾಲೂಕು ಕಮಲಾಪುರ, ಜಿಲ್ಲಾ ಕಲಬುರಗಿ. ಇವರು ಸುಮಾರು ಒಂದು 6 ತಿಂಗಳ ಹಿಂದೆ ದುಬೈಗೆ ಹೋಗಿರ್ತಾರೆ. ದುಬೈಗೆ ಹೋದ ನಂತರ ಒಂದು 2 ತಿಂಗಳ ನಂತರ ಅವರು ಕಂಪ್ನಿಯವರು ಫೋನ್ ಮಾಡಿ, ನಿಮ್ಮ ಮನೆಯವರು ಕೆಲಸದ ಮೇಲೆ ಬಿದ್ದು ಗಾಯಗೊಂಡಿದ್ದಾರೆ ಅಂತೇಳಿ ದವಾಖಾನೆ ಅಡ್ಮಿಟ್ ಮಾಡ್ಕೊಂಡು ಇವತ್ತೇನಪ್ಪ ಅಂದ್ರೆ ಅವರು ಅಡ್ಮಿಟ್ ಮಾಡಿ ವಿಡಿಯೋ ಕಾಲ್ ಮಾತಾಡಿರ್ತಾರೆ. ವಿಡಿಯೋ ಕಾಲ್ ಮಾತಾಡಿ ಮತ್ತು ನಂತರ ಒಂದು 2 ದಿವಸದಲ್ಲಿ ಫೋನ್ ಮಾಡ್ಕೊಂಡು ನಿಮ್ಮ ಮನೆಯವರು ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಮಾತಾಡ್ತೇವೆ. ಮಾತಾಡಿದ ಬಳಿಕ ಈಗ ನಂತರ ಏನಪ್ಪ ಅಂದ್ರೆ ಅವರು ಅದ್ರ ಬಾದ ಪೂರಾ ಫೋನೇ ಕಟ್ ಮಾಡಿರ್ತಾರೆ. ಫೋನ್ ಕಟ್ ಮಾಡಿ ಯಾವುದೇ ಕಾಂಟ್ಯಾಕ್ಟ್ ಇರೋದಿಲ್ಲ. ಮತ್ತು ಯಾರೇ ಇವರು ಕಾಲ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಿದ್ದಾರೆ, ಫೋನ್ ಎತ್ತೋದಿಲ್ಲ. ಅವ್ನು ಏಜೆಂಟ್ ಅಂತ ಇದ್ದಾನೆ ಒಬ್ಬರು, ಭೀಮಾಶಂಕರ್ ಅಂತೇಳಿ ಅದ್ಗಿರ್ದವ್ರು ಅಂತ. ಅವ್ರ ಅಡ್ರೆಸ್ ಯಾವುದು ಊರು ಅಂತ ಗೊತ್ತಿಲ್ಲ ರೀ ಇವರಿಗೆ. ಆ ಏಜೆಂಟ್ ಏನಪ್ಪ ಅಂದ್ರೆ ಅಲ್ಲಿ ಫೋನ್ ಬ್ಲ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ರೀ. ಅದನ್ನು ಆದ ನಂತರ ಇವ್ರು ಏನಪ್ಪ ಅಂದ್ರೆ ಸುಮಾರು ಒಂದು 2-3 ದಿವಸ ಬಿಟ್ಟು 20/1/2025 ಡಿಶೋರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರೆ. ನಮ್ಮ ಗಂಡ ಅಲ್ಲಿ ಇದಾನ ಅನ್ನೋದು ಗೊತ್ತಾಗ್ತಾ ಇಲ್ಲ, ಸತ್ತನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಏನಾದರೂ ಮಾಡಿ ನಮ್ಮ ಗಂಡನಿಗೆ ತರಿಸುವಂಥ ಕೆಲಸ ಮಾಡಿಕೊಡಿ ಅಂತೇಳಿ 20ನೇ ತಾರೀಕಿಗೆ ಡಿಶೋರಿಗೆ ಮನವಿ ಪತ್ರ ಕೊಟ್ಟಿರ್ತಾರೆ. ಯಾವುದಂದರೆ ಇವತ್ತು ರಾಧಾಕೃಷ್ಣ ಅವರು ಲೆಟರ್ ಪ್ಯಾಡ್ ಹಚ್ಚಿ ಕೊಟ್ಟಿರ್ತಾರೆ. ಆದರೂ ಇವತ್ತು ಡಿಶೋ ಅವರು ಇದಕ್ಕೆ ಯಾವುದೇ ರೀತಿಯಿಂದ ಇವತ್ತಿನವರೆಗೂ ಒಂದು ಸೊಲ್ಯೂಷನ್ ನೀಡಿಲ್ಲ. ಪಂಚಶೀಲ ಅದಾರ ಕೆಲ್ಸಕ್ಕಂತ ಹೋಗ್ಯಾರ್ರಿ. ಅವರು ಹೋದ್ಮೇಲೆ ಬಿದ್ದಾರ್ರಿ. ನಮಗೆ ಮಕ್ಕಳಿಲ್ಲ, ಯಾರು ಇಲ್ರಿ ಸರ್. ನಮ್ಮ ಕೈಯಾಗ ₹1 ಬಿ ಇಲ್ರಿ ಎಲ್ಲಿಗೆ ಹೋಗ್ಬೇಕಂದ್ರೆ ಬಿ. ಅವ್ರಿಗೆ ಕರ್ಸ್ಕೋಬೇಕ್ರಿ. ನನಗೆ ಏನಾರ ಕೆಲಸ ಹಚ್ಚಬೇಕ್ರಿ.
ಸರ್ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ದುಬೈದಾಗ ಇದಾರ ಅನ್ನೋದು ಇಲ್ಲ ಅನ್ನೋದು ಇಲ್ಲ. ಅವರು ಕಟ್ಟಡ ಕೂಲಿಕ್ಕಾಗಿ ಹೋಗಿರ್ತಾರೆ. ಅಲ್ಲಿ ಕೆಲಸದ ಮ್ಯಾಗಿಂದು ಬಿಲ್ಡಿಂಗ್ ಮ್ಯಾಗಿಂದ ಬಿದ್ದು ಗಾಯಗೊಂಡಿದ್ದಾರೆ ಅಂತ ಒಂದು ಸತಿ ಆ ಕಂಪ್ನಿದವರು ಇವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾತಾಡಿರ್ತಾರೆ. ಆ ವಿಡಿಯೋ ಇದೆ ನಮ್ಮ ಹತ್ರ ಕ್ಲಿಪ್. ಆ ವಿಡಿಯೋ ಕಾಲ್ ಮಾತಾಡಿರ್ತಾರೆ. ಮತ್ತೊಂದು 2 ದಿವಸ ಬಿಟ್ಟು ನಿಮ್ಮ ಗಂಡ ಏನಪ್ಪ ಅಂದ್ರೆ ಉಳಿಯೋ ಪೊಸಿಷನ್ದಾಗ ಇಲ್ಲ ಅಂತೇಳಿ ಹೇಳಿರ್ತಾರೆ. ಅದು ಆದ ನಂತರ ಫೋನ್ ಎಲ್ಲ ಬಂದ್ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಕರೆ ಮಾಡಿದ್ದೇನಪ್ಪ ಅಂದ್ರೆ 1ನೇ ತಾರೀಕಿಗೆ ಸರ್, 1ನೇ ತಾರೀಕಿಗೆ 1ನೇ ತಿಂಗಳ 1ನೇ ತಾರೀಕಿಗೆ ಮಧ್ಯಾಹ್ನ 12:30ಕ್ಕೆ ಕರೆ ಮಾಡಿರ್ತಾರೆ. ಕರೆ ಮಾಡಿಕೇಶನ್ ಹೇಳಿರ್ತಾರೆ ನಿಮ್ಮ ಗಂಡ ಉಳಿಯೋ ಪೊಸಿಷನ್ದಾಗ ಇಲ್ಲ ಅಂತೇಳಿ. ಅಲ್ಲಿಂದ ಏನಪ್ಪ ಅಂದ್ರೆ ಅವ್ರು ಯಾವುದೇ ರೀತಿಯಿಂದ ಫೋನ್ ಬಂದ್ ಮಾಡಿರ್ತಾರೆ ರೀ. ಯಾವುದೇ ಫೋನ್ ಮಾಡ್ಲತ್ತಾರ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇವತ್ತು ಅವ್ರದ್ದು ಅಡ್ರೆಸ್ ಅವ್ರ ಕಂಪ್ನಿ ಮೇನ್ ಕಾಂಟ್ರಾಕ್ಟರ್ ಏಜೆಂಟ್ ಇದ್ದಾನೆ ರೀ. ಅವ್ನ ಫ್ಯಾಮಿಲಿ ಸಮೇತ ಅಲ್ಲೇ ದುಬೈದಾಗಿದ್ದಾನೆ ಸರ್. ಅವ್ನು ನಮ್ಮ ಕರ್ನಾಟಕದವನೇ. ಹಾಂ, ಭೀಮಾಶಂಕರ್ ಅಂತೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಇಲ್ಲಿ ಒಳಗಡೆ. ಹಾಂ ಸರ್, ಅದು ಔಟ್ ಆಫ್ ದೇ ರೀ. ಅದಕ್ಕಾಗಿ ನಾವು ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರ ಆನಂದ್ ತೆಗ್ನೂರ್ ಹಾಗೂ ಕುಟುಂಬಸ್ಥರು, ಸಂಬಂಧಿಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್, ಸುಗೂರ್ ಸೇರಿ ಅಕ್ಕಪಕ್ಕದ ಗ್ರಾಮದಲ್ಲಿ ನಡೆಯುತ್ತಿರುವ ಸವಳು ಮಾಫಿಯಾ ತಡೆಯುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರದೇಶದ ಶಿಕ್ಷಣಕ್ಕಾಗಿ ಸಾಲ ಕೊಡಲೇಬೇಕು, ಯೋಜನೆ ಸಾಲ ಕೊಡಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಗರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಗ್ರಾಮಸ್ಥರು ಅಕ್ರಮ ಸವಳುಗಾರಿಕೆಯನ್ನು ತಡೆಯುವಂತೆ ಒತ್ತಾಯಿಸಿದರು. ಸವಳು ಮಾಫಿಯಾದಿಂದ ರೈತರ ಬೆಳೆಗೆ ಮಾತ್ರವಲ್ಲದೆ ಮಕ್ಕಳ, ಮಹಿಳೆಯರ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಕ್ರಮ ಸವಳುಗಾರಿಕೆ ತಡೆಯಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಹೋರಾಟಗಾರ ಶರಣಬಸಪ್ಪ ಮಮ್ಮಶೆಟ್ಟಿ ಅವರು, ಚಿಂಚೋಳಿ ತಾಲೂಕಿನಲ್ಲಿ ಅಕ್ರಮ ಸವಳುಗಾರಿಕೆ ಎಗ್ಗಿಲ್ಲದೆ ಸಾಗುತ್ತಿದ್ದು, ಇದರಿಂದ ರೈತರ ಬೆಳೆ, ಮಕ್ಕಳ, ಗರ್ಭಿಣಿ ಮಹಿಳೆಯರ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮ ಬೀರುತ್ತಿದ್ದು, ಕೂಡಲೇ ಅಕ್ರಮ ಸವಳುಗಾರಿಕೆ ತಡೆಯಬೇಕು, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಗುಲ್ಬರ್ಗಾ ಜಿಲ್ಲಾ ಕಚೇರಿ ಮುಂದ್ಗಡೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಸೌಳು ಮಾಫಿಯಾ ದಂಡ ಅತಿ ದೊಡ್ಡ ರೀತಿಯಿಂದ ವೇಗವಾಗಿ ನಡೀತಾ ಇದೆ. ಸೌಳು ಮಾಫಿಯಾ ಮೂಲಕ ಇಡೀ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಸಾರ್ವಜನಿಕರ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಸಾರ್ವಜನಿಕರಿಗೆ ಕೆಮ್ಮು, ದಮ್ಮು, ಅಸ್ತಮ, ಬಾಣಂತಿಯರಿಗೂ ಕೂಡ ಇಡೀ ಆರೋಗ್ಯ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಣಂತಿಯ ಹೊಟ್ಟೆಯಲ್ಲಿ ಕೂಸು ಬೆಳೀತಕ್ಕಂಥ ಮಗುವಿನ ಮೇಲೆ ಕೂಡ ಇವತ್ತು ಬುದ್ಧಿಮಾಂದ್ಯ ಬೆಳತಕ್ಕಂಥ ಪರಿಸ್ಥಿತಿ ಇವತ್ತು ವೈದ್ಯರನ್ನ ಹೇಳ್ತಕ್ಕಂಥದ್ದು ಇವತ್ತು ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಸೌಳು ಮಾಫಿಯಾ ದಂಧೆ ಇಡೀ ದೊಡ್ಡ ರೀತಿಯಿಂದ ನಡೀತದೆ. ಸೌಳು ಮಾಫಿಯಾಗಳೇನಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಆ ಸೌಳಿನಿಂದ ಡಸ್ಟು, ಧೂಳಿನಿಂದ ರೈತರ ಬೆಳೆ, ರೈತರ ರೊಕ್ಕದ ಮಾಲು, ಉದ್ದು, ಹೆಸರು, ಸೋಯಾ ಬೆಳೆಗಳನ್ನ ಕೈ ಬಂತು ತನ್ನ ಬಾಯಿ ಬರಲಾರದ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಆಯ್ತು ಅಂದ್ರೆ, ಬಿತ್ತನೆ ಆದ್ರೆ ಕೈ ಬಂತು ತನ್ನ ಬಾಯಿಗೆ ಬರಲಾರದ ಪರಿಸ್ಥಿತಿ ನಿರ್ಮಾಣ ಆಗ್ತದ. ರೈತರ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ಬರ್ತದ. ಇವತ್ತು ಕೊರ್ವಿ, ಸುಲೇಪೇಟ್, ಸೂಗೂರ್ದಲ್ಲಿರ್ತಕ್ಕಂಥ ಆ ಸೌಳು ಮಾಫಿಯಾ ಮೂಲಕ ಯಾವ ಮೇಳೆಗೆ ಸೂರ್ಯನಿಂದ ಒಳಗಡೆ ಹೋಗಿ ರೊಟ್ಟಿ ಮೇಲೆ, ಅಡಿಗೆ ಮೇಲೆ, ಬ್ಯಾಳಿ ಮೇಲೆ, ಬಟ್ಟಿ ಮೇಲೆ ಈ ಡಸ್ಟ್, ಧೂಳು ಬಿದ್ದು ಅಡಿಗೆ ಹಾಳಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣದ ಬೇಜವಾಬ್ದಾರಿ ತಂದು ತೋರ್ತಕ್ಕಂಥದ್ದೇನಿದೆ, ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇವ್ರಿಗೆ ಸೇವೆಯನ್ನು ಅಮಾನತ್ ಮಾಡಬೇಕು, ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು. ಇವತ್ತು ಅಕ್ರಮವಾಗಿ ಸೌಳು ನಡೆಸ್ತಕ್ಕಂಥ ಸೌಳು ಮಾಫಿಯಾ ಇವತ್ತು JCB ಟಿಪ್ಪರ್ಗಳನ್ನ ಜಪ್ತಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತಾ ಇದೆ ಅಂತಕ್ಕಂಥ ಮಾತಾಡಿ ಬರ್ತೀವಿ. ಒಂದು ವೇಳೆ ಬೇಜವಾಬ್ದಾರಿ ತೋರಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಂತ ಹೋರಾಟನ ನಡೆಸ್ತೀವಿ ಅಂತಕ್ಕಂಥ ಮಾತನ್ನ, ಸಾರ್ವಜನಿಕರ ಮಾನವೀಯತೆಯ ಹಿತದೃಷ್ಟಿಯಿಂದ ಕಾಪಾಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಸುಲೇಪೇಟ್, ಸುಗೂರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಗೂ ರೈತ ಹೋರಾಟಗಾರರು ಭಾಗವಹಿಸಿದ್ದರು. ಧರ್ಮ ಕೇಳಿ ಪಾಕ್ ಪೋಷಿತ ಉಗ್ರವಾದಿಗಳು ಭಾರತೀಯ ನಾಗರಿಕರ ಮೇಲೆ ಗುಂಡೇಟಿನಿಂದ ಕೊಂದಿರುವ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ತಿರಂಗ ಯಾತ್ರೆಗೆ ಸರ್ವರಿಗೂ ಸ್ವಾಗತ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲಮಠದ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳಿದರು.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22 ಭಾರತೀಯ ನಾಗರಿಕರ ಮೇಲೆ ಧರ್ಮ ಕೇಳಿ ವಿವಸ್ತ್ರಗೊಳಿಸಿ ಪಾಕಿಸ್ತಾನ ಪೋಷಿತ ಉಗ್ರವಾದಿಗಳು ಚಿತ್ರಹಿಂಸೆಯಿಂದ ಕೊಲ್ಲಲಾಗಿದೆ. ಈ ಹೀನಾಯ ಕೃತ್ಯದ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ದಿಟ್ಟ ಹೆಜ್ಜೆಯನ್ನು ಮೆಟ್ಟಿ ಆಪರೇಷನ್ ಸಿಂಧೂರ ನಡೆಸಿ ವಿಜಯ ಪತಾಕೆಯನ್ನು ಹಾರಿಸಿ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇಡೀ ವಿಶ್ವವೇ ನಮ್ಮ ದೇಶದ ಮೇಲೆ ಕೆಂಗಣ್ಣಿನಿಂದ ನೋಡದಂತೆ ಮಾಡಿದೆ. ಇದರ ಸಮರ್ಥನೆಗಾಗಿ ಕಲಬುರಗಿಯಲ್ಲಿ ಮೇ 17ರಂದು ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ನಗರದ ನಗರೇಶ್ವರ ಶಾಲೆಯಿಂದ ಸಾಯಂಕಾಲ 4 ಗಂಟೆಗೆ ಪ್ರಾರಂಭಗೊಂಡು ಜಗತ್ ವೃತ್ತದಲ್ಲಿ ಸಮಾರೋಪಗೊಳ್ಳುವುದು. ಈ ತಿರಂಗ ಯಾತ್ರೆಗೆ ಅಪಾರ ಜನಸಂಖ್ಯೆಯಲ್ಲಿ ನಗರದ ಯುವಕರು, ಯುವತಿಯರು, ಎಲ್ಲ ಹಿಂದೂಪರ ಸಂಘಟನೆಗಳು, ಸಮುದಾಯದ ಸಾರ್ವಜನಿಕರು ಭಾಗವಹಿಸಬೇಕು ಎಂದು ಕೋರಿದರು. ಏಕತ್ವವನ್ನು ಹೊಂದಿರತಕ್ಕಂಥ ಎಲ್ಲ ನಾಗರಿಕರಲ್ಲಿ ವಿನಂತಿ ಏನಂತಂದರೆ, ಈ ಒಂದು ತಿರಂಗ ಯಾತ್ರೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ರಾಷ್ಟ್ರೀಯ ಸಮಗ್ರತೆಗಾಗಿ, ರಾಷ್ಟ್ರಭಕ್ತಿಗಾಗಿ ಈ ಒಂದು ತಿರಂಗ ಯಾತ್ರೆಯನ್ನು, ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. 22ನೇ ತಾರೀಕು ಕಾಶ್ಮೀರದಲ್ಲಿ ನಡೆದಂತಹ ಘೋರ ಕೃತ್ಯ ಇಡೀ ಭಾರತೀಯ ಸಮುದಾಯವನ್ನು ನೋವಿಗೆ ತಳ್ಳಿರುವಂತಹದ್ದು ತಮಗೆಲ್ಲ ಗೊತ್ತಿದೆ. ಪಾಕ್ ಬೆಂಬಲಿತ ಸುಮಾರು 4 ರಿಂದ 5 ಜನ ಮುಸ್ಲಿಂ ಆತಂಕವಾದಿಗಳು ಜಿಹಾದಿಗಾಗಿ ಗನ್ಗಳನ್ನು ಹಿಡ್ಕೊಂಡು ಬಂದು ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಕ್ಕೆ ಬಂದಂತಹ ಜನರಿಗೆ ಧರ್ಮ ಕೇಳಿ, ನೀನು ಹಿಂದೂನೋ ಅಥವಾ ಮುಸಲ್ಮಾನನೋ ಪ್ರಶ್ನೆ ಹಾಕಿ ಮುಸ್ಲಿಂ ಏತರರನ್ನು ಸುಮಾರು 26 ಜನರನ್ನು ಕೊಂದು ಹಾಕಿರುವಂತಹದ್ದು ಅತ್ಯಂತ ನೋವಿನ ಸಂಗತಿ. ಇದಾದ ಮೇಲೆ ಅಲ್ಲಿರುವಂತಹ ಒಬ್ಬ ಮಹಿಳೆ, ನನ್ನ ಗಂಡನ್ನೂ ಸಾಯಿಸಿದಿರಿ, ನನ್ನೂ ಸಾಯಿಸಿ ಅಂತ ಕೇಳಿಕೊಂಡ್ರೆ, ಜಾಕೆ ತುಮಾರ ಮೋದಿ ಕೋ ಬೋಲೋ ಅನ್ನುವಂಥ ಉದ್ದಟತನ ಪ್ರದರ್ಶನವನ್ನು ಆ ಜಿಹಾದಿಗಳು ಮಾಡಿದ್ದು. ಮತ್ತು ಮದುವೆ ಆದ ಕೇವಲ 6 ದಿನಗಳ ಮದುಮಗನನ್ನು, ಅದು ವಾಯು ಸೇನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಸೈನಿಕನನ್ನು ಆ ದುಷ್ಟ ಮತಾಂಧ ಜಿಹಾದಿಗಳು ಹಣೆಗೆ ಗುಂಡಿಟ್ಟು ಕೊಂದು ಹಾಕಿದ್ರು. ಬರೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಮನುಕುಲದ ಪರ ಇರುವ ಎಲ್ಲ ದೇಶಗಳು ಈ ಘಟನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಇಡೀ ಭಾರತದ ನಿವಾಸಿಗಳ ಒಕ್ಕೋರಿನ ಆಗ್ರಹ ಏನಾಗಿತ್ತು ಅಂದರೆ, ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು. ಈ ದೇಶದ ಒಬ್ಬ ಯೋಗ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು 10 ರಿಂದ 12 ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಿರ್ದಿಷ್ಟವಾಗಿರುವಂಥ ಗುರಿ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಶುರು ಇಟ್ಟರು. ಆಪರೇಷನ್ ಸಿಂಧೂರ ಅಂತ. ಪ್ರವಾಸಕ್ಕೆ ಹೋದಂತಹ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿದಂತಹ ದುಷ್ಟರಿಗೆ ಸಿಂಧೂರಿನ ಹೆಸರಿನಲ್ಲಿಯೇ ಶಿಕ್ಷೆ ಕೊಡಬೇಕು ಅಂತ ಯೋಗ್ಯ ಕಾರ್ಯಾಚರಣೆಯನ್ನು ನಮ್ಮ ಸೇನಾಧಿಕಾರಿಗಳು ಕೈಗೊಂಡದ್ದು ಇವತ್ತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಂತಹ ಒಂದು ಶ್ರೇಷ್ಠ ಸಾಧನೆ. ಬಹುದಿನಗಳಿಂದ ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರನ್ನು ಒಂದೇ ಒಂದು ಕ್ಷಿಪಣಿಯಿಂದ ಸರ್ವನಾಶ ಮಾಡಿದ್ದು ಇದು ನಮ್ಮ ವೀರ ಸೈನಿಕರಿಗೆ ಸಂದಂತಹ ಗೌರವ. ಹೀಗಾಗಿ
ಇಂತಹ ಸೈನಿಕರ ಸ್ಫೂರ್ತಿಯನ್ನು ಹೆಚ್ಚಿಸುವುದಕ್ಕಾಗಿ, ಅವರ ಬಲವನ್ನು ದ್ವಿಗುಣಗೊಳಿಸುವುದಕ್ಕಾಗಿ ಭಾರತ ದೇಶದಲ್ಲಿ ಭಾರತದ ನಾಗರಿಕರು, ಸಂತರು, ನಿವೃತ್ತ ಸೈನಿಕರು ಎಲ್ಲರೊಡನೆ ಆಪರೇಷನ್ ಸಿಂಧೂರ ಯಶಸ್ವಿಯ ವಿಜಯೋತ್ಸವವನ್ನು ತಿರಂಗ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ನಾಳೆ ಯಾತ್ರೆಯನ್ನು ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಯಂಕಾಲ 4 ಗಂಟೆಗೆ ನಗರೇಶ್ವರ ಶಾಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ತಿರಂಗ ಯಾತ್ರೆ ಪ್ರಾರಂಭ ಆಗುತ್ತೆ. ಸಂಜೆ ಜಗತ್ವೃತ್ತಕ್ಕೆ ತಲುಪಿ ಅಲ್ಲಿ ಬಹಿರಂಗ ಸಮಾವೇಶವನ್ನು ನಾವೆಲ್ಲರೂ ಕೂಡ ಮಾಡೋರಿದ್ದೀವಿ. ಇದು ಪಕ್ಷಾತೀತ, ಜಾತ್ಯತೀತ ಮತ್ತು ಧರ್ಮಾತೀತ ಯಾತ್ರೆಯಾಗಿರುವುದರಿಂದ ಕಲಬುರಗಿ ನಗರದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯ, ಪ್ರತಿ ಮನೆಯಿಂದಲೂ ಕೂಡ ಇದು ನನಗೆ ಸಂಬಂಧ ಇಲ್ಲ, ನಾನ್ಯಾಕೆ ಹೋಗಬೇಕು ಅನ್ನುವಂತಹ ಭಾವನೆ ಇಟ್ಕೊಳ್ಳದಾನೆ ಪ್ರತಿ ಮನೆಯಿಂದ ಇಬ್ಬರು ಸಂಖ್ಯೆಯಲ್ಲಿ ಬಂದು ಸಂತರ ನೇತೃತ್ವದಲ್ಲಿ ನಡೆಯುವಂತಹ ಈ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮೂಲಕ ನಾನು ಈ ಕಲಬುರಗಿ ಜಿಲ್ಲೆಯ ಮತ್ತು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಭಾರತೀಯರನ್ನು ನಾವು ಇವತ್ತು ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ತಿರಂಗ ಯಾತ್ರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅನ್ನುವಂಥ ಈ ಒಂದು ತಿರಂಗ ಯಾತ್ರೆಯಲ್ಲಿ ದಿನಾಂಕ 17ರಂದು ಕಲಬುರಗಿ ನಗರೇಶ್ವರ ಶಾಲೆಯಿಂದ ಜಗತ್ವೃತ್ತದವರೆಗೆ ಸುಮಾರು ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಆ ಒಂದು ಯಾತ್ರೆ ನಡೆದು ಜಗತ್ವೃತ್ತದಲ್ಲಿ ಆ ಒಂದು ಯಾತ್ರೆ ಮುಗಿಯುವಂಥದ್ದು. ಈ ಒಂದು ಯಾತ್ರೆಯಲ್ಲಿ ಇಡೀ ನಮ್ಮ ಭಾರತೀಯರು ಜಾತಿ, ಮತ, ಪಂಥ ಎನ್ನದೇ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ಜಿಲ್ಲೆಯ ಎಲ್ಲ ಮಠಾಧೀಶರು ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಸುಮಾರು 50ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಠಾಧೀಶರು ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಜೊತೆ ರಾಷ್ಟ್ರ ಅನ್ನುವಂಥ ಒಂದು ಹೆಮ್ಮೆಯಿಂದ ಎಲ್ಲರೂ ಪಾಲ್ಗೊಂಡು, ಜೊತೆಗೆ ಏನು ಸೈನಿಕರು ನಮ್ಮ ರಕ್ಷಣೆಗಾಗಿ ಅವರೆಲ್ಲ ಹೋರಾಡ್ತಾ ಇದ್ದಾರೆ, ಅವರಿಗಾಗಿ ನಾವು ಅನ್ನುವಂಥ ಸಂದೇಶವನ್ನು ನಾಳೆ ಕಲಬುರಗಿ ನಗರದಲ್ಲಿ ಎಲ್ಲ ಸೈನಿಕರಿಗೆ ಫಲ ಕೊಡುವಂಥ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತಿನ ಮತ್ತು ಎಲ್ಲ ಹಿಂದೂ ಜಾಗರಣ ಸಂಘ ವೇದಿಕೆಗಳು ಹಮ್ಮಿಕೊಂಡಿದ್ದಾವೆ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ. ಸುದ್ದಿಗೋಷ್ಠಿಯಲ್ಲಿ ಪಾಳಾದ ಗುರುಮೂರ್ತಿ ಶಿವಾಚಾರ್ಯರು, ಕಡಗಂಚಿ ಶಾಂತಲಿಂಗೇಶ್ವರ ಶಿವಾಚಾರ್ಯರು, ಮುಖಂಡರಾದ ಶ್ರೀಮಂತ್ ನಾವಲ್ದಿ, ನಾಗಯ್ಯ ಸ್ವಾಮಿ, ಪ್ರಶಾಂತ್ ಗುಡ್ಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ತಿರಂಗ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ಮನವಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಾಳೆ ಕಲಬುರಗಿಯಲ್ಲಿ ನಡೆಯುತ್ತಿರುವ ತಿರಂಗ ಯಾತ್ರೆಯಲ್ಲಿ ಸಾರ್ವಜನಿಕರು, ಮಾಜಿ ಸೈನಿಕರು, ಸೈನಿಕರ ಕುಟುಂಬಗಳು, ವಿದ್ಯಾರ್ಥಿಗಳು, ರೈತರು, ವಕೀಲರು, ವೈದ್ಯರು, ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್ ಹಾಗೂ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಅಶೋಕ್ ಬಗ್ಲಿ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಮರನಾಥ್ ಪಾಟೀಲ್ ಅವರು, ನಮ್ಮ ಸೈನಿಕರ ದಿಟ್ಟತನಕ್ಕೆ ಪ್ರಶಂಸೆ ವ್ಯಕ್ತಪಡಿಸಲು ಹಾಗೂ ಸೈನಿಕರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಮೇ 17ರಂದು ಸಂಜೆ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಅಂದು ನಡೆಯುವ ತಿರಂಗ ಯಾತ್ರೆಯಲ್ಲಿ ಸಾರ್ವಜನಿಕರು, ಮಾಜಿ ಸೈನಿಕರು, ಸೈನಿಕರ ಕುಟುಂಬಗಳು, ವಿದ್ಯಾರ್ಥಿಗಳು, ರೈತರು, ವಕೀಲರು, ವೈದ್ಯರು, ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳು, ಜಿಲ್ಲಾ ಹಲವು ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅಶೋಕ್ ಬಗ್ಲಿ ಅವರು, ಯಾತ್ರೆಯಲ್ಲಿ ನಾವು ಸೇನಾಪಡೆಯೊಂದಿಗೆ ಇದ್ದೇವೆ ಮತ್ತು ಆಪರೇಷನ್ ಸಿಂಧೂರ್ ಜೊತೆಗೆ ರಾಷ್ಟ್ರ ಎಂಬ ದೊಡ್ಡ ಬ್ಯಾನರ್ ಇರುತ್ತದೆ. ಭಾರತದ ವಿಜಯಕ್ಕಾಗಿ ಪ್ರಾರ್ಥಿಸುವ ಸಶಸ್ತ್ರ ಪಡೆಗಳ ಸುರಕ್ಷತೆ, ಸಶಸ್ತ್ರ ಪಡೆಗಳು ಮತ್ತು ಪ್ಯಾರಾಮಿಲಿಟರಿ ಪಡೆಗಳಿಗೆ ಧನ್ಯವಾದ ಹೇಳುವ ಪಾಕಿಸ್ತಾನ ಮತ್ತು ಅದರ ಸೈನ್ಯವನ್ನು ಖಂಡಿಸುವ ಫಲಕಗಳನ್ನು ಬಳಸಬೇಕು. ತಿರಂಗ ಯಾತ್ರೆಯು ಶಾಂತಿ, ಶಿಸ್ತುಬದ್ಧತೆ ಹಾಗೂ ಉತ್ಸಾಹದಿಂದ ಕೂಡಿರುತ್ತದೆ. ದೇಶಭಕ್ತಿಯ ಘೋಷಣೆ, ದೇಶಭಕ್ತಿ ಗೀತೆಯನ್ನು ಯಾತ್ರೆಯಲ್ಲಿ ಬಳಸಲಾಗುವುದು. ಯಾತ್ರೆಯಲ್ಲಿ ವಿಶಾಲವಾದ ತ್ರಿವರ್ಣ ಧ್ವಜವನ್ನು ಬಳಸಿ ತಿರಂಗ ಮತ್ತು ತಿರಂಗ ಬ್ಯಾಚ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಾಗುವುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಸಂತೋಷ್ ಹಾದಿಮನಿ ಸೇರಿದಂತೆ ಇತರರು ಹಾಜರಿದ್ದರು. 7ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ ನಗರದ ನಗರೇಶ್ವರ ಸ್ಕೂಲ್ನಿಂದ ಶಾಲೆಯಿಂದ ಜಗತ್ ವೃತ್ತದವರೆಗೆ ತಿರಂಗ ಯಾತ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಾವುದೇ ಪಕ್ಷ, ಯಾವುದೇ ರಾಜಕೀಯ ವ್ಯಕ್ತಿಗಳ ಮುಖಾಂತರ ಆಗ್ತಾಯಿಲ್ಲ. ಯಾರು ಭಾರತ ದೇಶಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಜೈ ಅಂತಾರೆ, ಅಂಥ ಎಲ್ಲ ಅಭಿಮಾನಿಗಳಿಗೆ ಜಾತಿ, ಮತ, ಭೇದ, ಪಕ್ಷ ಯಾವುದಿಲ್ಲ, ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷದವರು, BJP, ಕಾಂಗ್ರೆಸ್, JDS ಹಾಗೂ ವಿವಿಧ ಪಕ್ಷದವರು ಎಲ್ಲ ನಾಯಕರುಗಳನ್ನು ನಾವು ಆಹ್ವಾನಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ಬೆಳಗ್ಗೆ ಇಲ್ಲಿವರೆಗೆ 2 ದಿನ ವ್ಯಾಪಕವಾಗಿರ್ತಕ್ಕಂಥ ಎಲ್ಲರೂ ಅವರವ್ರದ್ದೇ ಆಗಿರ್ತಕ್ಕಂಥ ಅವರವರೇ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲರ ಕೂಡಿ ಒಂದು ದೊಡ್ಡ ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕೂಡ ಈ ತಿರಂಗ ಯಾತ್ರೆಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಹಾಗೆ ನಾವು ಕೂಡ ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ಭಾಗವಹಿಸಲಿಕ್ಕೆ ನಾವು ಕೂಡ ಹೇಳಿದ್ದೇವೆ. ತಿರಂಗ ಯಾತ್ರೆ ಸಾಯಂಕಾಲ 4 ಗಂಟೆಯಿಂದ ಪ್ರಾರಂಭವಾಗಿ 5:30 ಸುಮಾರಿಗೆ ಜಗತ್ ವೃತ್ತದಲ್ಲಿ ಬರ್ತದೆ. ಅಲ್ಲಿ ಒಂದು ಸಣ್ಣ ವೇದಿಕೆ, ಅಂದರೆ ಸ್ಟೇಜ್ ಹೊಡೆದು ಯಾರಿಗೂ ವೇದಿಕೆ ಮೇಲೆ ಕುಂದಿರಿಸೋದಿಲ್ಲ, ಸಣ್ಣ ವೇದಿಕೆ ಇರ್ತದೆ. ಅಲ್ಲಿ ವಿವಿಧ ಮಠಾಧೀಶರುಗಳು ಭಾಳಷ್ಟು ಜನ ಬರೋರಿದ್ದಾರೆ. ಯಾವ ಸಂಘಟನೆದವರು, ಯಾವ ಮಠಾಧೀಶರು ಬರ್ತಾರೆ, ಎಲ್ಲರಿಗೂ ಒಬ್ಬೊಬ್ಬರಿಗೆ ಮಾತ್ರ ಸ್ವಲ್ಪ ಈ ದೇಶಾಭಿಮಾನ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ. ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬರ್ತಾಯಿದ್ದಾರೆ. ಮಾಜಿ ಸೈನಿಕರುಗಳು, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ತಿರಂಗ ಯಾತ್ರೆಯಲ್ಲಿ ಸಾರ್ವಜನಿಕರಿಗೆ ನಾವು ಆಹ್ವಾನ ಕೊಡೋದು ಮಾಜಿ ಸೈನಿಕರು, ಸೈನಿಕರ ಕುಟುಂಬಗಳು, ವಿದ್ಯಾರ್ಥಿಗಳು, ರೈತರು, ವಕೀಲರು, ವೈದ್ಯರು, ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಯ ಸದಸ್ಯರುಗಳು, ಆಟೋ ಚಾಲಕರ ಸಂಘ, ಸಹಕಾರ ಸಂಘ ಸಂಸ್ಥೆಗಳು,
ಸರ್ಕಾರಿ ನೌಕರರ ಸಂಘ, ವಿವಿಧ ಕಾರ್ಮಿಕ ಸಂಘಟನೆಗಳು, ಜಿಲ್ಲಾ ವೀರಶೈವ ಮಹಾಸಭಾ, ಜಿಲ್ಲಾ ಮಾರ್ವಾಡಿ ಸಂಘ, ಆರ್ಯವೈಶ್ಯ ಸಂಘ, ಹಿಂದೂ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಹಿಂದುಳಿದ ವರ್ಗಗಳ ಸಮಾಜದ ಸಂಘಟನೆಗಳು, ಅಲೆಮಾರಿ ಅರೆ ಅಲೆಮಾರಿ ಸಂಘಟನೆಗಳು, ಪರಿಶಿಷ್ಟ ಪಂಗಡ ಸಂಘಟನೆಗಳು, ಜಿಲ್ಲಾ ಹಮಾಲರ ಸಂಘ, ರಕ್ಷಣಾ ವೇದಿಕೆ ಸಂಘಟನೆಗಳು, ಜಿಲ್ಲಾ ವ್ಯಾಪಾರಿಗಳ ಸಂಘಗಳು, ವಿವಿಧ ಕ್ಷೇತ್ರಗಳ ವೃತ್ತಿಪರರ ಹಾಗೂ ಸಾಧು ಸಂತರು ಹಾಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ತಿರಂಗ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾವು ಎಲ್ಲರಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಸೇನಾಪಡೆಯೊಂದಿಗೆ ನಾವು ಇದ್ದೇವೆ. ಇಡೀ ದೇಶದ ಸೈನಿಕರ ಜೊತೆ ನಾವು ಯಾವಾಗಲೂ ಇದ್ದೇವೆ. ಅವರೇನು ಪಾಕಿಸ್ತಾನ ಮೇಲೆ ಮಾಡಿರ್ತಕ್ಕಂಥ ಆಪ್ರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಿನಲ್ಲಿ ಏನು ಮಾಡ್ಯಾರ, ನಾವು ಕೂಡ ಈ ತಿರಂಗ ಯಾತ್ರೆಯನ್ನು ಆಪ್ರೇಷನ್ ಸಿಂಧೂರ ಮುಖಾಂತರನೇ ಅದರ ಲೋಗೋಗಳು ಮಾತ್ರ ಇರ್ತವೆ. ಎಲ್ಲಿನೂ ಸೈನಿಕರ ಹೊರತುಪಡಿಸಿ ಯಾರ್ದು ಎಲ್ಲಿನೂ ಹೆಸರಿರಲ್ಲ. ದೇಶಭಕ್ತಿ ಗೀತೆಗಳು, ಸೈನಿಕರ ಗೀತೆಗಳು, ಸೈನಿಕರ ಜಯವಾಗಲಿ ಅಂತಕ್ಕಂಥ ಘೋಷಣೆಗಳನ್ನು ಮಾತ್ರ ಇರ್ತವೆ. ಅದು ಬಿಟ್ಟು ಯಾವುದೂ ಇರಲ್ಲ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವರನ್ನೆಲ್ಲರನ್ನ ಈ ತಿರಂಗ ಯಾತ್ರೆಗೆ ಆಹ್ವಾನ ಮಾಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದಯವಿಟ್ಟು ಎಲ್ಲ ಸಂಘಟನೆದವರು, ಎಲ್ಲ ವೃತ್ತಿಪರರು ಎಲ್ಲರೂ ನಾಳಿನ ನಮ್ಮ ತಿರಂಗ ಯಾತ್ರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಿರಂಗ ಯಾತ್ರೆ ಕಾರ್ಯಕ್ರಮದ ಬಗ್ಗೆ ಮಾನ್ಯ ಅಧ್ಯಕ್ಷರು ನಮ್ಮನ್ನು ಹೇಳಿದ್ದಾರೆ. ಇದಕ್ಕೆ ಹಿನ್ನೆಲೆ ಅಂತಂದರೆ ಯಾವತ್ತೂ ನಿಮ್ಮ ಎದುರುಗಡೆ ನಾವು ಬಂದಿದ್ದೀವಿ. ಸಾಕಷ್ಟು ಪಕ್ಷದ ವತಿಯಿಂದ ಹೋರಾಟಗಳಿರ್ಬೋದು, ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಇರ್ಬೋದು, ಸಾಕಷ್ಟು ಬಾರಿ ಬಂದಿದ್ದೀವಿ. ಆದರೆ ಈ ಬಾರಿಯ ಈ ಒಂದು ಪತ್ರಿಕಾಗೋಷ್ಠಿ ಇರ್ಬೋದು, ಈ 17ನೇ ತಾರೀಕಿಗೆ ವಿಶೇಷವಾದಂಥ ತಿರಂಗ ಯಾತ್ರೆ, ರಾಷ್ಟ್ರದ ರಕ್ಷಣೆಗಾಗಿ ನಾಗರಿಕರು ಅನ್ನುವಂಥ ಈ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರ ನಮ್ಮ ಒಗ್ಗಟ್ಟಾಗಿ ನಮ್ಮ ಸೇನಾ ಬಲಗಳ ಬೆನ್ನಿಗೆ ನಿಲ್ಲುವಂಥ ಈ ಒಂದು ವಿನೂತನ ಒಂದು ಕಾರ್ಯಕ್ರಮ. ಇದು ಎಲ್ಲ ನಾಗರಿಕರು, ಯಾಕಪ್ಪ ಅಂತಂದರೆ ನಾವು ಇದಕ್ಕೊಂದು ಸ್ವಲ್ಪ ಮೆಲುಕಾಕಿ ನೋಡಿದಾಗ ನಾನು ಯಾಕೆ ವಿಶೇಷ ಅಂತ ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಈ ಕಳೆದ ತಿಂಗಳು 22 ತಾರೀಕಿಗೆ ಆದಂಥ ಒಂದು ಘೋರ ಘಟನೆ, ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಬೈಸರನ್ ಅನ್ನುವಂಥ ಅತ್ಯಂತ ಸುಂದರವಾದಂಥ ಒಂದು ಟೂರಿಸ್ಟ್ ಪ್ಲೇಸ್ನಲ್ಲಿ ಆದಂಥ ನರಹಂತ, ಈ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದ ಭಯೋತ್ಪಾದಕರು ಇವತ್ತು ಆ ಪಹಲ್ಗಾಮ್ಗೆ ಬಂದು ಅಲ್ಲಿ ಟೂರಿಸ್ಟ್ಗಳನ್ನು, ಪ್ರವಾಸಿಗರನ್ನು ಅವರ ಜಾತಿ ಆಧಾರದ ಮೇಲೆ ಯಾವ ಸೋದರಿಯರು ಕುಟುಂಬದ ಜೊತೆ ಹೋದಂಥವ್ರು ಎದುರುಗಡೆ, ಸೋದರಿ ಎದುರುಗಡೆ, ತಾಯಂದಿರ ಎದುರುಗಡೆ ಇವತ್ತು ನರಹಂತ ಮಾಡಿ ಅತ್ಯಂತ ಇವತ್ತು ಮಾನವ ಕುಲವೇ ತಲ್ಲಣಿಸಿ ಹೋದಂಥ ಒಂದು ಘಟನೆಯನ್ನು ನಾವು ನೋಡಿದ್ದೀವಿ. ಇಡೀ ವಿಶ್ವವೇ ಇದನ್ನು ಬಹಳ ಕಟು ಶಬ್ದಗಳಿಂದ ಖಂಡಿಸಿದ್ದು ಕೂಡ ನಾವು ನೋಡಿದ್ದೀವಿ. ಇವತ್ತು ಆ ಭಯೋತ್ಪಾದಕರನ್ನು ಸರಿದ ಬಡಿಯುವಂಥ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರದ ಧೀಮಂತ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಭಾಳ ಅವರ ಮುಂದಾಲೋಚನೆ, ಅವ್ರದ್ದು ಒಂದು ಎದೆಗಾರಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಅದ್ರ ಜೊತೆ ವಿಶೇಷವಾಗಿ ನಮ್ಮ 3 ಸೇನಾ ಬಲಗಳು, ಆರ್ಮಿ, ಏರ್ಫೋರ್ಸ್, ನೇವಿ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಇತರ ಅರೆ ಸೈನ್ಯ ಬಲಗಳು ಏನಿವತ್ತು ಕಾರ್ಯಾಚರಣೆ ಮಾಡಿದ್ರು, ಅವರಿಗಿದ್ದಂಥ ಸೌಲಭ್ಯಗಳು ಇವತ್ತು ಭಾರತದಲ್ಲಿ ಸಶಸ್ತ್ರ ಸೇನಾ ಬಲ ಇವತ್ತು ಅತ್ಯಂತ ಅತ್ಯಾಧುನಿಕ ಸಶಸ್ತ್ರಗಳೊಂದಿಗೆ ಇವತ್ತು 6 ಮತ್ತು 7ನೇ ತಾರೀಕಿನ ಮಧ್ಯರಾತ್ರಿ ಇವತ್ತು ಯಾವ ಅಡಗು ತಾಣಗಳು ಇದ್ದು, ಭಯೋತ್ಪಾದಕರ ಅಡಗು ತಾಣಗಳು ಪಾಕಿಸ್ತಾನದಲ್ಲಿ ಇತ್ತು, ಅಂಥದನ್ನು ನಿಖರವಾದಂಥ ಗುರಿ ಇಟ್ಕೊಂಡು ಪ್ರೆಸಿಷನ್ ಟೂಲ್ಸ್, ವೆಪನ್ಸ್ ನಾವೇನಂತೀವೋ ಅದನ್ನು ಗೈಡೆಡ್ 100 ಕಿಲೋಮೀಟರ್ 200 ಕಿಲೋಮೀಟರ್ ದೂರದ ಒಂದು ಗುರಿಯನ್ನು ನಿಖರವಾಗಿ ಪತ್ತೆ ಮಾಡಿ ಅದನ್ನು ಧ್ವಂಸ ಮಾಡಿದಂಥದ್ದು ನಾವಿವತ್ತು ನೋಡಿದ್ದೀವಿ. ಇದನ್ನು ಇಡೀ ವಿಶ್ವವೇ ಇವತ್ತು ಬೆರಗಾಗಿ ಭಾರತದ ಶಕ್ತಿ, ಅದರ ಬಲ, ಸೈನ್ಯದ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಒಂದು ಅವಲೋಕನೆ ಮಾಡೋಂಥ ಕೆಲಸ ಇವತ್ತು ಇಡೀ ವಿಶ್ವದಲ್ಲಿ ಆಗ್ತಾಯಿದೆ. ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ನಾವಂತೂ ಇದು ಯುದ್ಧ ಅನ್ನೋಂಥದ್ದು ಕೆಣಕಿದವರಲ್ಲ. ಆದರೆ ಈ ನೆರೆ ರಾಷ್ಟ್ರದ ಭಯೋತ್ಪಾದಕರು ಬಂದು ನಮ್ಮ ನೆಲದ ಮೇಲೆ ಬಂದು ಅದು ಜಾತಿ ಆಧಾರದ ಮೇಲೆ ಏನು ಹತ್ಯೆಗೈದ್ರಲ್ಲ ಅಮಾಯಕರನ್ನು, 26 ಜನ ಅಮಾಯಕರು ಇವತ್ತು ಆ ಒಂದು ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡ್ರು. ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಸೈನ್ಯ ಬಲಗಳು, ಸಶಸ್ತ್ರ ಸೈನ್ಯ ಬಲಗಳು ನಿಖರವಾದಂಥ ಸುಮಾರು 9 ಅಡಗು ತಾಣಗಳಲ್ಲಿ ಸುಮಾರು 26-30 ಕಡೆ ಅವರು ಅಟ್ಯಾಕ್ ಮಾಡಿ, ಡ್ರೋನ್ಗಳ ಅಟ್ಯಾಕ್ ಇರ್ಬೋದು, ಬ್ರಹ್ಮೋಸ್ ಅಟ್ಯಾಕ್ ಇರ್ಬೋದು ಮಾಡಿ ಸುಮಾರು 150-200ವರೆಗೆ
ಅಲ್ಲಿ ಅಡಗಿದಂಥ ಭಯೋತ್ಪಾದಕರನ್ನು ಹತ್ಯೆಗೈದದು, ಅವರನ್ನು ಸದೆ ಬಡಿಯುವಂಥ ಕೆಲಸ ಇವತ್ತು ಮಾಡಿದ್ದು ಇವತ್ತು ನಮ್ಮ ರಾಷ್ಟ್ರದ ಸಶಸ್ತ್ರ ಸೈನ್ಯ ಬಲಗಳ ಒಂದು ಶಕ್ತಿಯನ್ನು ನಾವು ಇವತ್ತು ಮೆಚ್ಚಬೇಕಾದಂಥದ್ದು ವಿಚಾರ. ಇನ್ನು ನಾವು ನಮ್ಮ ಸೇನೆಯ ಜೊತೆಗಿದ್ದೀವಿ ಅಂತಂದು ಹೇಳುವಂಥ ಒಂದು ಮಾತು, ಇನ್ನೊಂದು ಆಪರೇಷನ್ ಸಿಂಧೂರ್ ಜೊತೆಗೆ ರಾಷ್ಟ್ರ ಅಂತದಂತ ಅನ್ನೋದು ಇದು ತೋರಿಸ್ಕೊಡ್ಬೇಕಾಗಿದೆ. ನಮ್ಮ ಭಾಗದಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಈ ದಿನಾಚರಣೆಯನ್ನು, ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಪಾಲ್ಗೊಳ್ಬೇಕು. ಇವತ್ತು ಎಲ್ಲ ಜಾತಿ ಜನಾಂಗದ ವ್ಯಕ್ತಿಗಳು, ಯಾಕಂತಂದರೆ ಇದು ಆ ಜಾತಿಗೆ ಅಥವಾ ಈ ಪಕ್ಷಕ್ಕೆ ಸೀಮಿತವಾದಂಥ ವಿಷಯವಲ್ಲ. ನಮಗೇನು ರಕ್ಷಣೆ ಕೊಡ್ತಾರೆ ಬಾರ್ಡ್ರಲ್ಲಿ, ಅವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುವಂಥ ಒಂದು ಸಂದೇಶ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಕಡೆ ಮಾಡ್ತಾಯಿದ್ದೀವಿ. ನಾನು ವಿನಂತಿ ಮಾಡ್ತೀನಿ ಎಲ್ಲ ಸಂಘಟನೆಗಳಿಗೆ, ದಯವಿಟ್ಟು ಅನೇಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೂ ಕೂಡ ನಾನು ಮಾತಾಡಿದ್ದೀನಿ, ನೀವು ತಪ್ಪದೆ ನೀವು ಪಾಲ್ಗೊಳ್ಬೇಕು, ನಿಮ್ಮ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ಬೇಕು, ನಿಮ್ಮ ಶಿಕ್ಷಕರಿಗೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತ ಒಂದು ಮಾತನ್ನು, ಕಮ್ಯುನಿಕೇಷನನ್ನು ನಾವು ಮಾಡ್ತಾಯಿದ್ದೀವಿ. ನನಗನ್ಸುತ್ತೆ ಭಾಳ ದಿವಸದ ನಂತರ ಒಂದು ಯಶಸ್ಸದ ಒಂದು ಮೆರವಣಿಗೆ ನಾವು ಸೇನೆಯ ಜೊತೆಗಿದ್ದೀವಿ ಅಂತ ತೋರಿಸ್ಕೊಡೋವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಗುಲ್ಬರ್ಗ ನಗರದಲ್ಲಿ ಆಗತ್ತೆ ಅಂತ ಅನ್ನುವಂಥ ನಿರೀಕ್ಷೆ ನಾನು ಮಾಡ್ತಾಯಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್, ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಸಂತೋಷ್ ಹಾದಿಮನಿ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದುಬೈಗೆ ತೆರಳಿದ ಗಂಡನಿಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಪತ್ನಿ. ಅಕ್ರಮ ಸವಳುಗಾರಿಕೆ ತಡೆಯುವಂತೆ ನಗರದಲ್ಲಿ ಬೃಹತ್ ಪ್ರತಿಭಟನೆ. ತಿರಂಗ ಯಾತ್ರೆ ಯಶಸ್ವಿಯಾಗಿಸುವಂತೆ ಸಿದ್ದಲಿಂಗ ಸ್ವಾಮೀಜಿ ಕರೆ. ತಿರಂಗ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ಮನವಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು